ಹೇಳಿ ಯಾಕಾಯ್ತು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು? ಅದು ಸರ ನಾವು 7:30 ಕುರಿಯಾಗ ಅಣ್ಣಾರು ಬಂದ್ರಿ. 7:30 ಕುರಿಯಾಗಿದ್ದ ಬಂದ್ರೆ ಇವು 8 ಗಂಟೆ ಮಟ್ಟ ನಾವು ಮರಿಗೆ ಕುರಿಗೆ ನೀರು ಪಾರು ಕುಡಿಸಿ ಹಾಲು ಕುಡಿಸಿ ಒಳಗೆ ಕುಂತಿದ್ವಿ. ಒಳಗೆ ಕುಂತ್ರೆ ನಾನು ತಲೆ ಮೇಲೆ ಕೂತೈತಪ್ಪ, ನಾ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ನೀವು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಗುಳಿಗೆ ತೊಗೊಪ್ಪ ಅಂದ್ರಿ ಸರ. ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಬರೋಳಗೆ ಇಷ್ಟು ಮಾಡ್ಯಾರ ಸರ್ ಅವರು. ಹ್ಞೂ ರೀ. ಯಾರು ಮಾಡ್ಯಾರ? ಪೂಜಾರ ಆಂಜನೇಯ ಅಂತಂದ್ರಿ, ಅವ್ರ ಮಾವಾರ ಸುರೇಶ್ ರೀ, ಅವ್ರ ಧರ್ಮರಾಜ್ ರೀ, ಹನುಮಕ್ಕ ರೀ, ಅವ್ನ ಆಂಜನೇಯನ ಹೆಂಡತಿ ರೇಣುಕಾ ರೀ. ಯಾವ ಕಾರಣಕ್ಕೆ, ಯಾಕೆ ಸಿಟ್ಟ, ಎದ್ರ ಸಂಬಂಧ? ಅವ್ರು ನಾನು ಹೆಂಡತಿ ಹಿಡ್ಕೊಳಕ್ಕೆ ಬಂದಿದ್ದ ಅಂತ ಸುಳ್ಳಿದ್ದು ಮಾಡ್ಯಾರ ಸರ್ ಅವ್ರು. ಹ್ಞೂ ರೀ. ಇಬ್ಬರಿಗೇನು ಸಂಬಂಧ ಇತ್ತನ್ರಿ? ಸಂಬಂಧ ಏನು ಇದ್ದಿದ್ದಿಲ್ಲ ಸರ, ಅವ್ರು ಸುಳ್ಳ ಹಂಗೆ ಅಭಿಷಾರಿ ಸರ. ಹ್ಞೂ ರೀ. ಮತ್ತು ಹಿಂದೆ ಏನೋ ಒಂದು ಸರಿ ಕೂಡಿದಾಗ ಜಗಳ ಆದಾಗ ಎಲ್ಲರ ಬಗ್ಗೆ ಅದು ರಾಜಿ ಮಾಡಿ ಈಗ ರೈತರು ಇಲ್ಲೇ ಪಂಚರ್ ಎಲ್ಲ ಸರ್ ರಾಜಿ ಮಾಡಿದ್ವಿ ಸರ. ಏನಾಗಿತ್ತು ಅವಾಗ ಹಿಂಗೆ ಮಾಡಿ ಜಗ್ ಹೊಡ್ತಿದ್ವಿ ಸರ್ ಅವರು. ಹ್ಞೂ ರೀ. ಅವಾಗ ಏನು ಇಲ್ಲಿಗಲ್ ಕಾಂಟ್ಯಾಕ್ಟ್ ಇತ್ತೇನು ನಿಮ್ಮ ಅಣ್ಣಂದವರು? ಕಾಂಟ್ಯಾಕ್ಟ್ ಇತ್ತಂದ್ರೆ ಸರ ಅವರು ಸೊನ್ನೆ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಮಾಡ್ಯಾರ ಸರ. ಯಾರು? ರೇಣುಕಾ ರೀ. ಹ್ಞೂ ರೀ. ಈಗ ಹೆಣ್ಣು ಬಿಗಿ ಇತ್ತದ ಗಂಡು ಹೋಗೋದಲ್ರಿ ಅಂತಲ್ಲೇ. ಹೆಣ್ಣ ಬಿಗಿ ಇಲ್ಲಾಂದ್ರೆ ಗಂಡು ಹೋಗೋಕೆ ಬೇಕು ರೀ. ಹೌದ್ರಿ. ಹೆಣ್ಣು ಬಿಗಿ ಇತ್ತಂದ್ರೆ ಎಂಥ ಗಣಮಗ ಅದಂದ್ರೆ ಹೋಗಂಗಲ್ಲ ಅದ್ರ ಅಂತಲ್ಲಿ. ಹ್ಞೂ ರೀ. ಹೆಣ್ಣು ಬಿಗಿ ಇತ್ತದ ಗಂಡು ಯಾಕೆ ಹೋಗೋದ್ರಿ ಸರ್ ಅವ್ರಂತಲ್ಲಿ? ಹ್ಞೂ ರೀ. ಮೊದಲೆಲ್ಲ ಆಗ್ಯಾವ. ಹ್ಞೂ ರೀ. ನಿನ್ನ ಆಗಿದ್ದೇನು? ನಿನ್ನೆ ಇದೇ ಘಟನೆ ರೀ ಸರ್. ನಿನ್ನ ಏನಾಗಿ ಏನು ಬಾಯ್ ಅನ್ನೋದಿಲ್ಲ ರೀ ಹಗಲೇಲೇನು. ಹ್ಞೂ ರೀ. ಇನ್ನು ಒಂದು ತಟಕ್ಕೆ ಅವರು ಬಾಯ್ ಮಾಡಿಲ್ಲ, ನಾವು ಬಾಯ್ ಮಾಡಿಲ್ಲ. ಏಕಾಏಕಿ ಬಂದು ಹಿಂಗೆ ಹೊಡೆದಾರ ಸರ್ ಅವ್ರು. ಅವ್ರು ರೇಣುಕಾ ರೀ, ಹನುಮಕ್ಕ ರೀ, ಆಂಜನೇಯ, ಸುರೇಶ, ಧರ್ಮರಾಜ್ ರೀ. ಹ್ಞೂ ರೀ. ಗುಳಿಗೆ ತೊಗೊಂಡು ವಾಪಸ್ ಬರೋದ್ರಾಗೆ? ಹ್ಞೂ, ಬರೋದ್ರೊಳಗೆ ಇಷ್ಟು ಮಾಡ್ಯಾರ ಸರ್ ಅವರು. ಹ್ಞೂ ರೀ. ಹ್ಞೂ 7:30 ಬಂದಿವಿ ಸರ್. ಹ್ಞೂ ರೀ. ಹ್ಞೂ ರೀ. ಒಳಗೆ ಅಲ್ಲಿ ಕಟ್ಟಿ ಅಂತೇಳಿ ಗಾಡಿ ಹಚ್ಚಿ ಮುಕ್ಕೊಂಡಿದ್ರಿ ಸರ್. ಹ್ಞೂ ರೀ. ಎದ್ರಲ್ಲಿ ಹೊಡೆದಾರ? ಮಣಿ ತೊಗೊಂಡು ಹೊಡೆದಾರಿ ಸರ್. ರಗತ್ ಮುಗಿದ್ರಿ ಮಣಿ. ಹ್ಞೂ ರೀ. ಇಲ್ಲ ಒಂದು ಕೋಲ್ ತೊಗೊಂಡು ಹೊಡೆದೇವಿ ಅಂತಂದು ಹೇಳ್ತಾರೆ. ಹ್ಞೂ ರೀ. ಹೊಡೆದಾರ? ಹ್ಞೂ ರೀ. ಈಗ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ರಿ? ಈಗ ಸುರೇಶ್ ರೀ, ಧರ್ಮರಾಜ್ ರೀ, ಆಂಜನೇಯ ರೀ, ಹನುಮಕ್ಕ ರೀ, ರೇಣುಕಾ ರೀ. ಮತ್ತು ಬೇರೆ ಏನು ಕಾರಣ ಇಲ್ಲ ಇದೆ? ಹ್ಞೂ ಇದೇ ಕಾರಣ ರೀ. ಯಾವುದು? ಇದು ಹರಾಜ್ ಅಂತಂದು ಸುಳ್ಳು ಇದು ಮಾಡಿರಲ್ರಿ ಸರ್. ಅನೈತಿಕ ಸಂಬಂಧ? ಹ್ಞೂ, ಅನೈತಿಕ ಸಂಬಂಧ ರೀ. ಆದ್ರೆ ಅದೇ ಕಾರಣಕ್ಕಾಗಿ ರೇಣುಕಾ ಇಲ್ಲಿ ಬಡ್ನಿ ಹಾಕ್ಯಾರ ರೀ ಸರ್ ಆಕೆ. ಹ್ಞೂ, ಇಲ್ಲೇ ಅದ ಇದೇ ಊರ ರೀ ಸರ್. ಅವ್ರ ಅಪ್ಪ ಅವರು ಅಲ್ಲಿ ಮ್ಯಾಗ ಇರ್ತಾರೆ ರೀ. ಹ್ಞೂ, ಇದು ಗಂಡನ ಮನೆ ರೀ. ತವ್ರ ಮನೆ ಅಲ್ಲಿ ಮ್ಯಾಗ ಪ್ಲಾಟ್ನಾಗ ಪರಿಚಯ ರೇಣುಕಾಗ ನಿಮ್ಮ ಅಣ್ಣಗ? ಸರ ಅವರು 3 ವರ್ಷದಿಂದ 2 ವರ್ಷ ಅನ್ನಕೊಂತಾರೆ ಸರ್. ಅದು ಫಸ್ಟ್ಗೆ ಬಾಯ್ ಮಾಡಿದ್ದು ಅವಾಗ 2 ವರ್ಷದಿಂದ ಬಾಯ್ ಮಾಡಿದ್ದು ಸರ್ ಅವರು. ಅದ್ರ ಸಂಬಂಧ ಹಿಂಗೆ ಮಾಡ್ಯಾನ ಹಂಗೆ ಮಾಡ್ಯಾನ ಅಂತ ಹೊಡೆದಾಡ್ತಿರಿ ಸರ್ ಅವರು. ಅವಾಲಿದ್ದ ಹೊಡೆದು ಪಂಚರು ಎಲ್ಲ ತೀರ್ಮಾನ ಮಾಡಿ ಮುಗಿಸಿದ್ರು ಸರ್. ಅವ್ರು ಮತ್ತೆ ಹೊಳ್ಳಿ ಕಾಕ್ಸಿಟ್ಟು ಹಿಂಗೆ ಹೊಡೆದಾರಿ ಸರ್ ಅವ್ರನ್ನ. ಹ್ಞೂ ರೀ. ಅದು ರಾಜ್ಯ ಪಂಚಾಯತ್ ಆದ ನಂತರ ಏನು ಅವ್ರು ಏನಾದರೂ ನಿಮ್ಮ ಅಣ್ಣನ ಜೊತೆ ಮಾತಾಡ್ತೀವಿ ಅನ್ನೋಕೆ ರೇಣುಕಾ? ಸನ್ನಿ ಪನ್ನಿ ಇರೋದು ಸರ್. ಹ್ಞೂ ರೀ. ಅವ್ರ ಬಾಗಲ್ದಾಗ ಅವ್ರ ಕಿಟಕಿಟಿ ತಾಳಾರ್ದನ್ನ ನಮ್ಮ ಅವ್ರನ್ನ ದವಾಖಾನಿಗೆ ಆರಾಮಿದ್ದಿಲ್ಲ ರೀ ಸರ್. ಕಾಕಾರ ಮನೆಯಾಗ ಬಿಟ್ಟಿದ್ರು ಸರ್ ಅವ್ರನ್ನ. ಅವ್ರು ಸಂಜೆಲೇನು ಕುಂತರು ಬೈಯೋದು, ನಿಂತರು ಬೈಯೋದು. ಇಲ್ಲಿ ಬಾಗಲ್ದಾಗ ನಿಂತು ನನ್ನ ಸೊಸಿ ನೋಡ್ತಾರೆ, ನನ್ನ ಮೊಮ್ಮಕ್ಕಳು ನೋಡ್ತಾರೆ, ನನ್ನ ಹೆಂಡತಿ ನೋಡ್ತಾರೆ. ಒಳ ಬಾಗಲ್ದಾಗ ಕುಂತರು ಹಂಗೆ ಮಾಡ್ತಾರೆ, ನನ್ನ ಹೆಂಡತಿ ಕರೀತಾರ ಅಂತ ಮಾಡ್ರಿ ಸರ್. ಒಳಗೆ ಹೊರಗೆ ನಿಲ್ತಿದ್ದಿಲ್ಲ ರೀ, ಒಳಗೆ ಕುಂದಿರ್ತಿದ್ದಿಲ್ಲ ರೀ. ಮುಂಜಾನೆ ಎದ್ದು ಗುಟ್ಲೆ ಕಿಟಕಿಟಿ ಚಲವಾರಿ ಅವ್ರದ್ದು. ಹ್ಞೂ ರೀ. ಇಲ್ಲ ರೀ ಸರ್, ಅವ್ರಿಗೆ ಆಗಿಲ್ಲ ರೀ, ನಮಗಾಗಿಲ್ಲ. ನೋಡಕ್ಕೆ ಕುಂತಿದ್ವಿ ಸರ್. 3 ವರ್ಷ ಆಯ್ತು ರೀ. ಇವ್ರ 2-3 ಸಲ ಕನ್ಯೆ ನೋಡಿ ಕ್ಯಾನ್ಸಲ್ ಆಗ್ಯಾವ್ರಿ. ಇವು ಹಂಗೆ ಅದಾನ ಹಿಂಗೆ ಅದಾನ ಅಂತ ಸುಳ್ಳು ಊರಾಗ ಹೇಳ್ಯಾರ ಸರ್. ಇವ್ರು ಹೇಳ್ಯಾರ ಹಂಗೆ ಊರಾಗ ಹೇಳ್ಯಾರ ಸರ್. ಹ್ಞೂ ರೀ. ಫಿಕ್ಸ್ ಆಗಿಲ್ಲ ರೀ. 3 ಅಂತೇಳಿ ಫಿಕ್ಸ್ ಆದ್ವಿ, ಅದು ಎಟ್ಟಾರ ರೀ. ಹ್ಞೂ ರೀ. ಏನಿಲ್ಲ ರೀ ಸರ್. ಅವ್ರದ್ದು ಏನೇ ಇಲ್ಲ ಅಂದ್ರೆ ಒಂದು 5-6 ವರ್ಷ ಆಗೈತೇನು ರೀ ಮದುವೆಯಾಗಿ. ಹ್ಞೂ ರೀ. ಕಮ್ತಾ ಮಾಡ್ತಾನೆ ರೀ.